ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನಾವಿವತ್ತು ತಿರುಪತಿಗೆ ಹೊರಟಿದ್ವಿ. ನಮ್ಮ ಅಕ್ಕನ ಪಾಪದ್ದು ಫಸ್ಟ್ನೇ ಮುಡಿ ಕೊಡಬೇಕಿತ್ತಲ್ಲ, ಸೊ ಹಾಗಾಗಿ ಫಸ್ಟ್ನೇದು ಮುಡಿನ ಮಂದೆಯವ್ರಿಗೇ ಕೊಡಬೇಕಲ್ಲ, ಅದಕ್ಕೆ ನಾವು ತಿರುಪತಿಗೆ ಹೋಗೋಣ ಅಂತ ಹೊರಟಿದ್ವಿ. ಹಾಗೆಯೇ ನಾವೊಂದು 15 ಜನ ಹೋಗಿದ್ವಿ. ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಒಂದು 15 ಮೆಂಬರ್ಸ್ ಆಗಿದ್ದರು. ಸೊ ಹಾಗೆಯೇ ಜಾಲಹಳ್ಳಿ ಕ್ರಾಸಿಂದ ಬಸ್ನ ಬುಕ್ ಮಾಡಿದರು ಡೈರೆಕ್ಟ್ ತಿರುಪತಿಗೆ. ನಾವು ಅಲ್ಲೋಗಿ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆಯೇ ಬಸ್ ಕೂಡ ಬಂತು. ನಾವೆಲ್ಲ ಬಸ್ಸಿಗೆ ಹೋಗಿ ಕುತ್ಕೊಂಡ್ವಿ. ಹಾಗೆಯೇ ಮಲ್ಗೋರು ಮಲಗಿದ್ದಾರೆ, ಕೂರೋರು ಕೂತಿದ್ದಾರೆ. ನಮ್ಮ ಭಾವ ಸ್ಲೀಪಿಂಗ್ ಬಸ್ ಬುಕ್ ಮಾಡಿದ್ರು, ಆರಾಮಾಗಿ ಮಲ್ಕೊಂಡು ಹೋಗ್ಬೋದಲ್ಲ. ಮತ್ತು ಅಲ್ಲಿ ಹೋಗಿ ಕ್ಯೂ ಬೇರೆ ನಿಲ್ಲಬೇಕಲ್ಲ, ಮತ್ತು ಇದು ಸುಸ್ತು ಅದು ಸುಸ್ತು, ಎರಡೂ ಸುಸ್ತಾಗುತ್ತೆ ತುಂಬ ಅಂತೇಳಿ ಸ್ಲೀಪಿಂಗ್ ಬಸ್ ಮಾಡಿದ್ರು. ಸ್ಲೀಪಿಂಗ್ ಬಸ್ ಆದ್ರೂ ಜರ್ನಿ ಮಾಡಬೇಕಾದ್ರೆ ಮಲ್ಕೊಂಡು ಹೋಗೋಕ್ಕೆ ಎಲ್ಲಿ ನಿದ್ದೆ ಬರುತ್ತೆ ಹೇಳಿ. ಹಾಗೆಯೇ ಅದು ಇದು ತಿಂದ್ಕೊಂಡು ತಂದಿದ್ವಲ್ಲ, ಕಡಲೆಕಾಯಿ ಅದು ಇದು ಅದೆಲ್ಲ ತಿಂದ್ಕೊಂಡು ಹಾಗೆಯೇ ಮಾತಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಹಾಗೆಯೇ ಮುಂದೆ ಒಂದು ಸ್ವಲ್ಪ 10:30 ಅಷ್ಟೊತ್ತಿಗೆ ಅಲ್ಲಿ ಮುಂದೆ ಯಾವುದೋ ಒಂದು ಹೋಟೆಲ್ ಹತ್ರ ಸ್ಟಾಪ್ ಕೊಟ್ಟರು. ಅಂದರೆ ಊಟ ಮಾಡ್ಕೊಳ್ಳೋರಿಗೆ ಮತ್ತು ವಾಶ್ರೂಮಿಗೆ ಈ ಥರ ಎಲ್ಲ ಹೋಗೋರಿಗೆಲ್ಲ ಹೋಗ್ಬೋದು ಅಂತ ಸ್ಟಾಪ್ ಕೊಟ್ಟಿದ್ರು. ನಾವು ಹಾಗೆಯೇ ಹೋಗಿ ಟೀ ಕುಡ್ಕೊಂಡು ಊಟ ಎಲ್ಲ ಬಂದಿದ್ವಿ ಮನೆಯಿಂದನೇ. ಹಾಗೆ ಊಟ ಎಲ್ಲ ಮಾಡಲಿಲ್ಲ, ಹಾಗೆಯೇ ಟೀ ಕುಡ್ಕೊಂಡು ನಾವು ಕೂಡ ಹೊರಟ್ವಿ. ಹಾಗೆಯೇ ಒಂದು 2:30 ಅಷ್ಟೊತ್ತಿಗೆ ನಾವು ತಿರುಪತಿ ರೀಚ್ ಆಗಿದ್ವಿ. ಬಸ್ನ ಬುಕ್ ಮಾಡ್ಕೊಂಡು ಹೋಗಿದ್ವಲ್ಲ, ಅವ್ರ ಕಡೆಯಿಂದನೇ ರೆಸಾರ್ಟ್ನೂ ಕೂಡ ಬುಕ್ ಮಾಡಿದ್ರು. 2 ಮೆಂಬರ್ಸ್ಗೆ 1 ರೂಮು ಅಂತ ಹೇಳ್ಬಿಟ್ಟು 7 ರೂಮ್ಸ್ ಕೊಟ್ಟಿದ್ರು. ಫ್ರೆಶ್ ಅಪ್ ಆಗಲಿಕ್ಕೆ 1 ಅವರ್ ಟೈಮ್ ಕೊಟ್ಟಿದ್ರು. ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ, ಮತ್ತು ಅಲ್ಲಿ ದರ್ಶನ ಮಾಡೋಕ್ಕೆಲ್ಲ ಟೈಮ್ ಆಗುತ್ತೆ, ತುಂಬ ಕ್ಯೂ ಇರುತ್ತೆ. ನಾವು ಹೋಗಿದ್ದ ಟೈಮಲ್ಲಿ ಬೇರೆ 3 ಡೇಸ್ ಹಾಲಿಡೇ ಬೇರೆ ಇತ್ತು, ಹಾಗಾಗಿ ತುಂಬ ರಶ್ ಆಗಿದೆಯಲ್ಲ. ಹಾಗೆಯೇ ಬೇಗ ಫ್ರೆಶ್ ಅಪ್ ಎಲ್ಲ ಆಗಿ ಲಂಚ್ ಬೇರೆ ಮುಗಿಸ್ಬೇಕಲ್ಲ, ಸೊ ಹಾಗೆ ಬೇಗ ಬನ್ನಿ ಅಂತ ಹೇಳಿದರು. ಹಾಗೆಯೇ ನಾವೆಲ್ಲ ಫ್ರೆಶ್ ಅಪ್ ಆಗಿ ಬೇಗ ಹೊರಟ್ವಿ. ಹಾಗೆ ರೆಸಾರ್ಟ್ ವಿಷಯಕ್ಕೆ ಬಂದರೆ ರೂಮ್ಸ್ ಎಲ್ಲ ಕ್ಲೀನ್ ಆಗಿ ನೀಟ್ನೆಸ್ ಆಗಿ ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಲಂಚ್ಗೆ ಅಂತ ಹೊರಟ್ವಿ. ಇಲ್ಲಿ ಅನ್ಲಿಮಿಟೆಡ್ ಲಂಚ್ ಇತ್ತು. ಇಡ್ಲಿ, ವಡೆ, ಸಾಂಬಾರು, ದೋಸೆ ಹಾಗೆಯೇ ಪೊಂಗಲ್ ಕೂಡ ಇತ್ತು. ಹಾಗೆಯೇ ಎಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು, ನಮಗೂ ತುಂಬ ಇಷ್ಟ ಆಯಿತು. ಯಾಕೆ ಹಾಗೆಯೇ ಮುಡಿ ಕೊಡಲಿಕ್ಕೆ ಅಂತಲೇ ಬೇರೆ ವೆಹಿಕಲ್ಸ್ ಮಾಡಿದ್ರು. ಮುಡಿ ಕೊಡೋರೆಲ್ಲ ಆ ವೆಹಿಕಲ್ಸಲ್ಲಿ ಹೋದ್ವಿ, ಮತ್ತು ಮಿಕ್ಕಿದವರೆಲ್ಲ ಬಸ್ಸಲ್ಲೇ ಬಂದರು. ಹಾಗೆಯೇ ಎಂಟ್ರೆನ್ಸಲ್ಲಿ ತುಂಬ ಅಂದರೆ ತುಂಬಾ ರಶ್ ಆಗಿತ್ತು, ಗಾಡಿ ಚೆಕ್ಕಿಂಗ್ ಇತ್ತು. ಹಾಗೆಯೇ ನಾವು ಅಲ್ಲೇ ಇಳ್ಕೊಂಡು ಹೋದ್ವಿ.
ಮುಡಿ ಕೊಡಲಿಕ್ಕೆ ಅಂತ ಬಂದ್ವಿ. ಗುಂಡವಂತೂ ಸುಮ್ಮನೆ ಕೂತಿದ್ದ, ಒಂದು ಸ್ವಲ್ಪನೂ ಅಳ್ತಾನೆ ಇರಲಿಲ್ಲ, ಏನೋ ಶೇಕ್ ಕೂಡ ಮಾಡ್ತಿರಲಿಲ್ಲ, ಸುಮ್ಮನೆ ಕೂತಿದ್ದ. ನಮ್ಮ ಅಕ್ಕನ ಮಗಳೂ ಅಷ್ಟೇ ಸುಮ್ಮನೆ ಕೂತಿದ್ಲು. ಅವಳಿಗೆ ಒಂದು 3 ಟೈಮ್ಸಿಂದ ಮುಡಿ ಕೊಟ್ಟು ರೂಢಿ ಆಗಿಬಿಟ್ಟಿದೆಯಲ್ಲ, ಅವಳಂತೂ ಸುಮ್ಮನೆ ಕೂತಿದ್ಲು, ಏನೋ ಇದು ಮಾಡ್ತಾನೆ ಇರಲಿಲ್ಲ. ಮುಡಿ ಕೊಟ್ಟಿದ್ದೆಲ್ಲ ಆಗಿ ಅವರೆಲ್ಲ ಫ್ರೆಶ್ ಆಗಿದ್ರು ಒಂದು ಸಲ. ಹಾಗೆಯೇ ನಾವು ದೇವಸ್ಥಾನಕ್ಕೆ ಕ್ಯೂಗೆ ಹೋಗಿ ನಿಂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಂತೂ ತುಂಬಾ ಕ್ಯೂ ಇತ್ತು. ನಾವಿವತ್ತು ಬೆಳಗ್ಗೆ 8 ಗಂಟೆಗೆ ಹೋಗಿ ನಿಂತಿದ್ವಿ. ನಾಳೆ ಬೆಳಗ್ಗೆ 8 ಗಂಟೆಗೆ ನಮಗೆ ದರ್ಶನ ಆಗಿದ್ದು. ಅಷ್ಟೊಂದು ರಶ್ ಇತ್ತು. 3 ಡೇಸ್ ಬೇರೆ ಹಾಲಿಡೇ ಬೇರೆ ಇತ್ತಲ್ಲ, ಹಾಗಾಗಿ ತುಂಬಾ ರಶ್ ಇತ್ತು. ಇಲ್ಲೆಲ್ಲ ಹೇಳ್ತಾ ಇದ್ರು, ನಿಮಗಾದರೂ ಪರವಾಗಿಲ್ಲ, ಬೇಗನೆ ದರ್ಶನ ಆಗಿದೆ ಒಂದು ದಿನದಲ್ಲಿ. ನಾವೆಲ್ಲ ಹೋದಾಗಲಿಲ್ಲ 2 ದಿನ 3 ದಿನ ಈ ಥರ ಎಲ್ಲ ಆಗ್ತಿತ್ತು ಅಂತ ಹೇಳ್ತಿದ್ರು. ಹಾಗೆಯೇ ಕ್ಯೂ ಅಲ್ಲಿ ನಿಂತು ಸುಸ್ತಾಗಿದ್ದರೆ ವೆಯ್ಟಿಂಗ್ ಹಾಲಲ್ಲಿ ಮಲ್ಕೊಳ್ಳೋ ಥರನೂ ಇತ್ತು. ಹಾಗೆಯೇ ಅಲ್ಲಿ ಊಟ ತಿಂಡಿ ಎಲ್ಲ ಕೊಡ್ತಾಯಿದ್ರು. ಹಾಗೆಯೇ ಕಾಫಿ ಕೂಡ ಕೊಡ್ತಾಯಿದ್ರು. ಒಂದು 2 ಗಂಟೆ ಟೈಮ್ ನಾವು ಕೂಡ ಮಲಗಿದ್ವಿ. ಮತ್ತು ಗೇಟ್ ಓಪನ್ ಆಯಿತು, ಮತ್ತು ಕ್ಯೂ ಸ್ಟಾರ್ಟ್ ಆಯಿತು. ಮತ್ತು ಹೋಗಿ ಅಲ್ಲಿ ಮೊಬೈಲ್ ಮತ್ತು ಲಗೇಜ್ ಕೌಂಟರ್ ಇತ್ತು, ಅಲ್ಲಿ ಮೊಬೈಲ್ನ ಮತ್ತು ಲಗೇಜ್ನ ಎಲ್ಲ ಕೊಟ್ಟು ಬಂದ್ವಿ. ಹೊರಗಡೆ ಬಂದ ತಕ್ಷಣವೇ ನಾವು ಬಿಲ್ ಕೊಟ್ಟಿರ್ತಾರಲ್ಲ, ಅದನ್ನು ತೋರಿಸಿ ನಾವು ಲಗೇಜು ಮತ್ತು ನಮ್ಮ ಫೋನನ್ನು ಕಲೆಕ್ಟ್ ಮಾಡ್ಕೋಬೋದು. ದೇವಸ್ಥಾನದೊಳಗಡೆ ಫೋನ್ ಅಲೋ ಇಲ್ವಲ್ಲ, ಹಾಗಾಗಿ ಈ ಥರ ಮಾಡಿದ್ದಾರೆ. ಹಾಗೆಯೇ ಇದು ದೇವಸ್ಥಾನದ ಹೊರಗಡೆನ ವ್ಯೂ. ದೇವಸ್ಥಾನನೇ ಕಾಣ್ದಂಗೆ ಮುಚ್ಚಿದಾರಲ್ವಾ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲ